శ్రీరామ రామ భరతాగ్రజ రామ రామ శ్రీరామ భక్త పరిపోషక సార్వభౌమ శ్రీరామచంద్ర చరణౌ శరణం ప్రపద్యే. శ్రీరామ రామ ఆనందధామ సీతామాత మనోభిరామ రణరంగ భీమ సాకేత రామ ఆదర్శమూర్తి హే సార్వభౌమ రాజీవలోచన హే మేఘశ్యామ పురాణ పురుష రాజలలామ అగణిత గుణగణ సీతాభిరామ మోహన రూప అనంతనామ కౌసల్యతనయ కోసల రామ కారుణ్యమూర్తి కమనీయ నామ. కల్ప సుఖ నిద్రిత శ్యామ అవతారమూర్తి అద్భుత నామ క్షీరాబ్దివాస అనంత శయన అఖిలాండ కోటి బ్రహ్మాండనాథ అమరవందిత ఆనంద రూప సురనర ప్రార్థిత వైకుంఠ ధామ అవనీతనయ సేవిత చరణ. సహస్రధీర్ఘ పురుషః సహస్రాక్ష సహస్రపాద్ సభూమిన్ విశ్వతో భృత్వా అత్యతిష్టద్దశాంగుళం పురుష ఏవేదగం సర్వం యద్భూతం యచ్చ భవ్యం ఉదామృతత్వస్యేషానః యదన్యేనాతిరోహతి ఏతావానస్య మహిమా అతోऽధ్యాయాగస్య పురుషః పాదోస్య విశ్వభూతాని త్రిపాదస్యామృతం దివి త్రిపాదోర్ధ్వబుధైః పురుషః పాదోస్యేహ భవాత్ పునః తతో విశ్వం వ్యక్రామత్ సాధనానసనే అభి తస్మాత్ విరాట జాయత విరాటో అధిపురుషః స జాతో అత్యరిష్యత పశ్చాత్ భూమిమథో పురః యత్పురుషేణ హవిషా దేవా యజ్ఞమదన్వత ఛందో అస్యాసీరాజ్యం గ్రీష్మ యద్మః శరద్ధవిః సప్తాస్యాసన్ పరిధయః త్రిసప్త సమిధ కృతాః దేవా యజ్ఞం దన్వానాః అవజ్ఞన్ పురుషం పశుం తయ్యజ్ఞం బర్హిషి ప్రోక్షన్ పురుషం జాతమగ్రదః
तेन देवा अयजन्त साध्या ऋषयश्च ये तस्माद्यज्ञात् सर्वहुतः समृद्धं वृषदाज्यम् पशुगस्तागश्चक्रे वायव्यान् अरण्यान् ग्राम्याश्च ये तस्माद्यज्ञात् सर्वहुतः रजसामानि जग्निरे छन्दागुंसि जग्निरे तस्मात् यजुस्तस्मादजायत तस्मादश्वा अजायन्त पर्याप्य अनन्तरायाय सर्वस्तोमोतिराष्ट्रमुत्तरमहर्भवति सर्वस्य जित्ये सर्वमेव तेनाप्नोति सर्वं जयति कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। रामाय रामभद्राय रामचन्द्राय वेधसे नाथाय रघुनाथाय सीतायाः पतये नमः। ಸೀತಾಪತಿಯಾಗಿರುವಂತಹ ಕೋದಂಡರಾಮಸ್ವಾಮಿಯ ದಿವ್ಯವಾದಂತಹ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಅತ್ಯಂತ ವೈಭವದಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ತಿರುಪತಿ ಕ್ಷೇತ್ರದಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಜಿ.ಆರ್. ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿದಂಥವರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಣ್ಣ ಜಿ.ಆರ್. ಸ್ವಾಮಿಗಳು, ದೊಡ್ಡ ಜಿ.ಆರ್. ಸ್ವಾಮಿಗಳು ಅವೆಲ್ಲರೂ ಕೂಡ ಸೇರಿದಂಥವರಾಗಿ ಗರುಡ ಗಂಬದಲ್ಲಿರುವಂತಹ ಗರುಡದೇವರ ಪೂಜೆಯನ್ನು ಮಾಡ್ತಕ್ಕಂತಹದ್ದು ಪೂರ್ವಭಾವಿಯಾಗಿ, ಅದಾದ ನಂತರ ಗರುಡನ ಚಿತ್ರದಿಂದ ಸಹಿತವಾಗಿರತಕ್ಕಂತಹ ಗರುಡನ ಚಿತ್ರವನ್ನು ಬರೆದಿರತಕ್ಕಂತಹ ಧ್ವಜಪಟ ಅದನ್ನು ವಿಶೇಷವಾದ ರೀತಿಯಲ್ಲಿ ಧ್ವಜಸ್ತಂಭದ ಮೇಲೆ ಹಾರಾಡಿಸುವಂತಹ ಕಾರ್ಯಕ್ರಮ. ಎಲ್ಲ ಲೋಕಗಳಿಗೂ ಕೂಡ ಬ್ರಹ್ಮೋತ್ಸವ ಕಾರ್ಯಕ್ರಮ, ಕೋದಂಡರಾಮಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಇನ್ನು 9 ದಿನಗಳ ಗಟ್ಟಲೆ ನಡೆಯತಕ್ಕಂತಹದ್ದಾಗ್ತಿದೆ. ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕೋದಂಡರಾಮಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂಬತಕ್ಕಂತಹ ಸಂದೇಶ ಎಲ್ಲ ಲೋಕಕ್ಕೂ ಕಳುಹಿಸ್ತಕ್ಕಂತಹದ್ದು ಧ್ವಜ ಆರೋಹಣ ಕಾರ್ಯಕ್ರಮದಲ್ಲಿ ಅಂತರಾರ್ಥವಾಗಿರುವಂತಹದ್ದಾಗಿದೆ. ಅಂತಹ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ವಿಶೇಷವಾದ ರೀತಿಯಲ್ಲಿ ಸಂಕಲ್ಪವನ್ನು ಮಾಡಿ ನಂತರ ಧ್ವಜಸ್ತಂಭದಲ್ಲಿರುವಂತಹ ಗರುಡ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಈಗ ಗರುಡದೇವರ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಗರುಡನ ಚಿತ್ರವಿರತಕ್ಕಂತಹ ವಸ್ತ್ರಪಟವನ್ನು ವಿಶೇಷವಾದ ರೀತಿಯಿಂದ ಪುಷ್ಪ ಮಾಲೆ ಅನ್ನತಕ್ಕಂತಹದ್ದೇನಿದೆ ಅದರ ಮೇಲೆ ಸುತ್ತಿ ಆ ಧ್ವಜಪಟವನ್ನು ಧ್ವಜಸ್ತಂಭದ ಮುಖಾಂತರ ಮೇಲೆ ಹಾರಿಸುವಂತಹ ಕಾರ್ಯಕ್ರಮ, ಧ್ವಜಾರೋಹಣ ಕಾರ್ಯಕ್ರಮ ತಿರುಪತಿಯಲ್ಲಿ ಈ ಕಾರ್ಯಕ್ರಮ ನಡೀತಕ್ಕಂತಹದ್ದಾಗಿದೆ. ಅಂತಹ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಮ್ಮೆಲ್ಲರೊಂದಿಗೆ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಸೌಹಾರ್ದತೆಯಿಂದ ಹಂಚಿಕೊಳ್ತಾ ಇದ್ದಾರೆ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರಾದ ನಾವೆಲ್ಲರೂ ಕೂಡ ಪಾಲ್ಗೊಂಡು ಸ್ವಾಮಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀರಾಮಚಂದ್ರ ಸರ್ವತ್ರವೂ ಕೂಡ ತನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯನ್ನು ಬೀರಿದಂಥವನಾಗಿ ಎಲ್ಲರನ್ನ ಅನುಗ್ರಹಿಸ್ತಾ ಇದ್ದಾನೆ, ಅನುಗ್ರಹೋನ್ಮುಖನಾಗಿದ್ದಾನೆ. ಶ್ರೀರಾಮ ಯಾವಾಗಲೂ ಕೂಡ ಭಕ್ತ ಜನರನ್ನು ವಿಶೇಷವಾದಂತಹ ಕರುಣೆಯಿಂದ ಅನುಗ್ರಹಿಸುತ್ತಾ ಪ್ರತಿಯೊಬ್ಬರಲ್ಲಿಯೂ ಕೂಡ ತನ್ನ ಸಂಪೂರ್ಣವಾದಂತಹ ಕೃಪೆಯನ್ನು ನೀಡತಕ್ಕಂಥವನಾಗ್ತಾನೆ. ಇದು ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗಿ ಪುಷ್ಪಮಾಲೆಯನ್ನು ಸಿದ್ಧಪಡಿಸಿದ್ದಾರೆ. ಆ ಪುಷ್ಪಮಾಲೆಯ ಮೇಲೆ ಗರುಡನ ಚಿತ್ರದಿಂದ ಕೂಡಿರತಕ್ಕಂತಹ ಪಟವನ್ನು, ವಸ್ತ್ರವನ್ನು ಮುಚ್ಚಿ ಆ ಧ್ವಜವನ್ನು ನಂತರದಲ್ಲಿ ಧ್ವಜಸ್ತಂಭದ ಮುಖಾಂತರ ಮಂತ್ರಗಳನ್ನು ಉಚ್ಚರಿಸುತ್ತಾ ಮೇಲ್ಭಾಗಕ್ಕೆ ಕಳುಹಿಸುವಂತಹದ್ದು. ಹೀಗೆ ವೈಖಾನಸ ಆಗಮ ಹೇಳಿದಂತಹ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಅತ್ಯಂತ ವೈಭವದಿಂದ
ತಿರುಪತಿ ಕ್ಷೇತ್ರದಲ್ಲಿ ಕೋದಂಡರಾಮಸ್ವಾಮಿಯ ಬ್ರಹ್ಮೋತ್ಸವದ ನಿಮಿತ್ತವಾಗಿ ಈಗ ಧ್ವಜಾರೋಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಅರಿಶಿಣದ ವಸ್ತ್ರ, ಅದರ ಮೇಲೆ ಗರುಡನ ಚಿತ್ರವನ್ನು ಬರೆದಿದ್ದಾರೆ. ಆ ವಸ್ತ್ರವನ್ನು ಆ ಪುಷ್ಪಮಾಲೆಗೆ ಮೇಲೆ ಬರುವಂತೆ ಕಟ್ಟಿ ಈಗ ಆ ಧ್ವಜದಲ್ಲಿರತಕ್ಕಂತಹ ಗರುಡದೇವರನ್ನು ಕೂಡ ಪೂಜಿಸಿ ನಂತರ ಧ್ವಜಸ್ತಂಭದ ಮೇಲ್ಭಾಗಕ್ಕೆ ಕಳುಹಿಸುವಂತಹದ್ದು ಮುಹೂರ್ತಕ್ಕೆ ಅನುಗುಣವಾಗಿ ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ಇರ್ತಾರೆ. ಭಕ್ತರೆಲ್ಲರೂ ಕೂಡ ಭಕ್ತಿಯಿಂದ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡ್ತಾ ಇರುವಂತಹ ಸಂದರ್ಭ. ನಾವೆಲ್ಲರೂ ಕೂಡ ಆ ಭಗವಂತನನ್ನು ಸ್ಮರಿಸುತ್ತಾ ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೆ ಮೇ, ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಳಮೇಷ ದೃಗ್ಭ್ಯಾಂ ಚಿರಾದಯೋಧ್ಯಾಧಿಪತೆ ಶಿಶೇವೆ. ಅಯೋಧ್ಯಾಧಿಪತಿಯಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಅಂತಹ ಕಾರ್ಯಕ್ರಮದಲ್ಲೀಗ ಧ್ವಜಸ್ತಂಭದಲ್ಲಿರುವ ಗರುಡದೇವರ ಪೂಜೆಯನ್ನು, ಧ್ವಜಸ್ತಂಭದ ಪೂಜೆಯನ್ನು ಮಾಡಿದ ನಂತರ ಧ್ವಜ ಆರೋಹಣ ಕಾರ್ಯಕ್ರಮಕ್ಕಾಗಿ ಧ್ವಜದಲ್ಲಿ ಗರುಡನ ಚಿತ್ರವನ್ನು ಬರೆದು ಪುಷ್ಪಮಾಲೆಯ ಮೇಲೆ ಆ ಪಟವನ್ನು ಕಟ್ಟಿ ಈಗ ಮುಹೂರ್ತಕ್ಕೆ ಅನುಗುಣವಾಗಿ ಸರಿಯಾದ ಸಮಯದಲ್ಲಿ ಮಂತ್ರಗಳನ್ನು ಉಚ್ಚರಿಸುತ್ತಾ ಎಲ್ಲ ಭಕ್ತರ ಮುಂಭಾಗದಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತಹದ್ದು. ಇದು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ಬಹಳ ಸೌಹಾರ್ದತೆಯಿಂದ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಬಹಳ ಸುಂದರವಾದ ರೀತಿಯಲ್ಲಿ ಗರುಡನ ಚಿತ್ರವನ್ನು ಪಟದ ಮೇಲೆ ಬರೆದಿರ್ತಕ್ಕಂತಹದ್ದು, ಧ್ವಜದ ಮೇಲೆ ಬರೆದಿರ್ತಕ್ಕಂತಹದ್ದು, ಅರಶಿಣ ಬಣ್ಣದ ವಸ್ತ್ರ, ಆ ವಸ್ತ್ರದ ಮೇಲೆ ಸುಂದರವಾದ ರೀತಿಯಲ್ಲಿ ಗರುಡ ದೇವರ ಚಿತ್ರವನ್ನು ಬರೆದಿದ್ದಾರೆ. ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ತಿರುಪತಿ ಕ್ಷೇತ್ರದಲ್ಲಿ ನಡೆಸಿಕೊಡ್ತಾ ಇರುವಂತಹದ್ದು. ಪ್ರಕಾಂಡ ಪಂಡಿತರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಮಂತ್ರೋಚ್ಚಾರಣೆಯನ್ನು ಮಾಡ್ತಾ ಇದ್ದಾರೆ. ವೈಭವೋಪೇತವಾಗಿರತಕ್ಕಂತಹ ಈ ವಿಶಿಷ್ಟವಾದ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ತಮ್ಮ ಸೇವೆಯನ್ನು ಸಲ್ಲಿಸಿದರೆ, ಸಣ್ಣ ಜೀರ ಸ್ವಾಮಿಗಳು, ದೊಡ್ಡ ಜೀರ ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿದಂಥವರಾಗಿ ದಿವ್ಯ ಪ್ರಬಂಧದ ಪಾರಾಯಣವನ್ನು ಕೂಡ ಮಾಡುತ್ತಾ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಹೀಗೆ ಅದ್ಭುತವಾದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಂಥವರಾಗಿ ವಿಶಿಷ್ಟವಾಗಿ ನಡೀತಾ ಇರತಕ್ಕಂತಹ ಧ್ವಜಾರೋಹಣ ಕಾರ್ಯಕ್ರಮವನ್ನು ವೀಕ್ಷಿಸಿ ಕೃತಕೃತ್ಯರಾಗೋಣ. ಧ್ವಜಸ್ತಂಭದಲ್ಲಿ ವಿರಾಜಿಸ್ತಾ ಇರತಕ್ಕಂತಹ ಗರುಡ ದೇವರಿಗೆ ವಸ್ತ್ರದಿಂದ ಅಲಂಕಾರವನ್ನು ಮಾಡಿದ್ದಾರೆ. ನಂತರ ಪುಷ್ಪದ ಮಾಲೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಹೀಗೆ ವೈಭವದಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇರತಕ್ಕಂತಹದ್ದು, ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಕಾರ್ಯಕ್ರಮ ಇದಾಗಿದೆ. ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವೆಲ್ಲರೂ ಆಶ್ರಯಿಸಿದ್ದೇವೆ. ಶ್ರೀರಾಮಚಂದ್ರನೇ ಲೋಕಕ್ಕೆಲ್ಲ ಗತಿ. ಆದ್ದರಿಂದ ಶ್ರೀರಾಮಚಂದ್ರನ ಪಾದಪದ್ಮಗಳು ನಮ್ಮ ಈ ಸಂಸಾರ ಸಾಗರವನ್ನು ದಾಟಲಿಕ್ಕಾಗಿ ಇರತಕ್ಕಂತಹ ನೌಕೆಯಂತೆ ಇರುವಂಥವುಗಳಾಗಿದ್ದಾವೆ. ಅಂತಹ ಆ ಪಾದಪದ್ಮಗಳನ್ನು ಆಶ್ರಯಿಸಿ ನಾವು ಲೋಕದಲ್ಲಿ ಎಲ್ಲವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ. ಕರುಣೆ ಅನ್ನತಕ್ಕಂಥದ್ದು ಸ್ವಾಮಿಗೆ ಬಹಳ
ಕಲ್ಪ ವೃಕ್ಷನಾಗಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಕ್ಕಂಥವನಾಗಿದ್ದಾನೆ. ನಮ್ಮ ಕಾಮನೆಗಳನ್ನೆಲ್ಲವನ್ನು ಕೂಡ ಪೂರ್ಣ ಮಾಡತಕ್ಕಂಥವನು ಸ್ವಾಮಿ ಶ್ರೀರಾಮಚಂದ್ರ. ಲೋಕದಲ್ಲಿಯೂ ಕೂಡ ರಾಮರಾಜ್ಯ ಅನ್ನುವಂತಹದ್ದು ಹೆಸರು ಬಹಳ ಪ್ರಸಿದ್ಧಿಯಾಗಿರುವಂತಹದ್ದು. ರಾಮರಾಜ್ಯದಲ್ಲಿ ಯಾವುದು ಇಲ್ಲ ಅನ್ನುವಂತಹದ್ದಿಲ್ಲ ಇಲ್ಲ, ಎಲ್ಲವೂ ಕೂಡ ಸುಲಭ ಸಾಧ್ಯವೇ. ಪ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾನ್ನ ರಾಮ ರಾಜ್ಯೇ ಸುಲಭಂ ಚ ಕಿಂಚಿತ್. ರಾಮರಾಜ್ಯದಲ್ಲಿ ಅಸುಲಭವಾದಂಥದ್ದು ಅನ್ನುವಂತಹದ್ದು ಕಿಂಚಿತ್ ಕೂಡ ಇಲ್ಲ, ಎಲ್ಲವೂ ಕೂಡ ಸುಲಭವೇ, ಸುಲಭವಾಗಿಯೇ ಸಿಗ್ತದಂತೆ. ಹಾಗಿದ್ದರೂ ಹನುಮಂತ ದೇವರು ಆ ಭಗವಂತನ ಪಾದಪದ್ಮಗಳಲ್ಲಿ ಕ್ಷಣ ಕ್ಷಣದಲ್ಲಿಯೂ ಕೂಡ ಅಭಿವೃದ್ಧಿಯಾಗುವ ಭಕ್ತಿಯನ್ನು ಮಾತ್ರ ಪ್ರಾರ್ಥಿಸಿದರಂತೆ. ಇದು ತಾನೇ ವೈರಾಗ್ಯ ಅಂದರೆ. ಆದ್ದರಿಂದ ಅಂತಹ ವೈರಾಗ್ಯ ಶಿಖಾಮಣಿಗಳು ಹನುಮಂತ ದೇವರು. ಹನುಮಂತ ದೇವರಂತೆಯೇ ಭಗವಂತನ ಸೇವೆಯಲ್ಲಿ ಸರ್ವದಾ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವರು ಗರುಡ ದೇವರು. ಅಂತಹ ಆ ಗರುಡ ದೇವರನ್ನು ಧ್ವಜಪಟದ ಮೇಲೆ ಚಿತ್ರಿಸಿ ಆ ಧ್ವಜವನ್ನು ಪುಷ್ಪಮಾಲೆಯ ಮೇಲೆ ಕಟ್ಟಿ ಇದು ಈಗ ಮುಹೂರ್ತಕ್ಕೆ ಅನುಗುಣವಾಗಿ ರಾಮಾಲಯ ಕೋದಂಡರಾಮ ಸ್ವಾಮಿಯ ಆಲಯ ತಿರುಪತಿಯಲ್ಲಿ ಇರತಕ್ಕಂತಹದ್ದು. ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಮುಹೂರ್ತಕ್ಕೆ ಸಮಯ ಕರೆಕ್ಟಾದ ಸಮಯದಲ್ಲಿಯೇ ನಾವು ನೋಡ್ತಾ ಇದ್ದೇವೆ ಧ್ವಜಸ್ತಂಭದ ಮೇಲ್ಭಾಗವನ್ನು ಇಲ್ಲಿಗೆ ಕಳುಹಿಸಿ ಲೋಕಕ್ಕೆಲ್ಲ ತನ್ಮುಖಾಂತರ ಸಂದೇಶವನ್ನು ರವಾನೆ ಮಾಡತಕ್ಕಂತಹದ್ದು. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಾವೆಲ್ಲರೂ ಕೂಡ ಧನ್ಯ ಜೀವಿಗಳು. ಇದೋ ಧ್ವಜಾರೋಹಣ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ಬಂಧು ಬಾಂಧವರನ್ನು ಮಿತ್ರರನ್ನು ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡೋಣ. ಹರೇ ಶ್ರೀನಿವಾಸ ಶ್ರೀರಾಮಚಂದ್ರ ಪ್ರಭುವೇ ನಮೋ ನಮಃ ಎಂಬುದಾಗಿ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಇದು ಆ ಧ್ವಜಾರೋಹಣ ಕಾರ್ಯಕ್ರಮಕ್ಕಿಂತ ಪೂರ್ವಭಾವಿಯಾಗಿ ಆ ಧ್ವಜಕ್ಕೆ ನೀಡುವಂತಹ ಎಲ್ಲ ಸತ್ಕಾರವನ್ನು, ಪೂಜಾದಿಗಳನ್ನು, ಪುನಸ್ಕಾರಾದಿಗಳನ್ನು ಮಾಡ್ತಕ್ಕಂತಹದ್ದು, ಅರ್ಘ್ಯ ಪಾದ್ಯ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡ್ತಾ ಇರತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅಭಿಷೇಕಾದಿಗಳನ್ನು ಮಾಡಿಸಿ ನಂತರ ವಿಶೇಷವಾದ ರೀತಿಯಲ್ಲಿ ಇದು ನಾವು ಎಲ್ಲರೂ ಕೂಡ ಭಕ್ತಿಯಿಂದ ಸ್ವಾಮಿಯ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇದ್ದರೆ ಆ ನಾಮಗಳ ವಿಶೇಷವಾದಂತಹ ಧ್ವನಿಯ ಗುಂಗಿನ ಮಧ್ಯದಲ್ಲಿ ಧ್ವಜ ಅನ್ನತಕ್ಕಂತಹದ್ದು ಧ್ವಜಸ್ತಂಭದ ಮೇಲ್ಭಾಗವನ್ನು ಸೇರುವಂತಹದ್ದಾಗ್ತದೆ. ಇಂತಹ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. GR ಸ್ವಾಮಿಗಳು ದೊಡ್ಡವರು ಸಣ್ಣವರು ತಮ್ಮ ಶಿಷ್ಯ ವೃಂದದಿಂದ ಕೂಡಿದಂಥವರಾಗಿ ಪ್ರಬಂಧದ ಪಾರಾಯಣವನ್ನು, ದಿವ್ಯ ಪ್ರಬಂಧದ ಪಾರಾಯಣವನ್ನು, ಪಾಸುರಗಳನ್ನು ವಿಶೇಷವಾದ ರೀತಿಯಲ್ಲಿ ಉಚ್ಚರಿಸುತ್ತಾ ಸ್ವಾಮಿಯ ಸೇವೆಯಲ್ಲಿ ತೊಡಗಿದ್ದಾರೆ. ಕೋದಂಡರಾಮ ಸ್ವಾಮಿ ತನ್ನ ಪರಿವಾರದಿಂದ ಕೂಡಿದಂಥವನಾಗಿದ್ದಾನೆ. ಪಕ್ಕದಲ್ಲಿ ಸೀತೆ, ಮತ್ತೊಂದು ಪಕ್ಕದಲ್ಲಿ ಲಕ್ಷ್ಮಣ, ಮುಂಭಾಗದಲ್ಲಿ ಹನುಮಂತ. ಹೀಗೆ ಸೀತಾ ಲಕ್ಷ್ಮಣ ಹನುಮತ್ ಸಮೇತನಾಗಿ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೆ ಕೋದಂಡ ಪಾಣಿಯಾಗಿ ದರ್ಶನವನ್ನು ನೀಡ್ತಾ ಇರತಕ್ಕಂತಹದ್ದು. ಅಂತಹ ಆ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಇದು ನಾವೆಲ್ಲರೂ ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೇವೆ. ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಭಾಗಿಗಳನ್ನಾಗಿ ಮಾಡಿ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರ ಚರಣೌ ಶರಣಂ ಪ್ರಪದ್ಯೆ. ಸ್ವಾಮಿಯ ಪಾದಪದ್ಮಗಳನ್ನು ನಾನು ಶರಣು ಹೊಂದುತ್ತಾ ಇದ್ದೇನೆ. ಎಲ್ಲವೂ ಕೂಡ ಸ್ವಾಮಿಯ ಪಾದಪದ್ಮಗಳೇ ಎಂಬುದಾಗಿ ತಂದೆ, ತಾಯಿ, ಬಂಧು ಬಳಗ ಎಲ್ಲವೂ ಕೂಡ ಶ್ರೀರಾಮಚಂದ್ರನೇ. ಆದ್ದರಿಂದ ಶ್ರೀರಾಮಚಂದ್ರನನ್ನು ಸರ್ವದಾ ಸ್ಮರಿಸುತ್ತಾ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆಯು ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಎಂಬುದಾಗಿ ದಾಸರು ಆ ಸ್ವಾಮಿಯ ನಾಮಗಳಲ್ಲಿಯೇ ವಿಧ ವಿಧವಾದಂತಹ ಪದಾರ್ಥಗಳ ತಯಾರಿಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ಆ ವಿಧವಾದ ಅನುಸಂಧಾನವನ್ನು ಮಾಡ್ತಾ ಸ್ವಾಮಿಯ ನಾಮಗಳನ್ನು ಉಚ್ಚರಿಸುತ್ತಾ ನಾವೆಲ್ಲರೂ ಕೂಡ ಈ ಕೋದಂಡರಾಮ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಯೊಂದು ವಾಹನ ಸೇವೆಯಲ್ಲಿಯೂ ಕೂಡ ಸ್ವಾಮಿಯನ್ನು ನಾವು ಸೇವಿಸುತ್ತಾ ಶ್ರೀರಾಮಚಂದ್ರ ದೇವರ
ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಅತ್ಯಂತ ಭಕ್ತಿಯಿಂದ ಭಕ್ತರೆಲ್ಲರೂ ಕೂಡ ವಿಶೇಷವಾದ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಸ್ವಾಮಿಯ ಪಾದಪದ್ಮಗಳಲ್ಲಿ. ಅತ್ಯಂತ ಉತ್ಸಾಹದಿಂದ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಭೇದ ಭಾವ ಇಲ್ಲದಂತೆಯೇ ಪ್ರತಿಯೊಬ್ಬರೂ ಕೂಡ ಸ್ವಾಮಿಯ ಸೇವೆಯಲ್ಲಿ ತಮಗೆ ತಿಳಿದಿರತಕ್ಕಂತಹ ವಿದ್ಯೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡುವುದರ ಮುಖಾಂತರ ಧನ್ಯ ಜೀವಿಗಳಾಗ್ತಾ ಇರತಕ್ಕಂತಹ ಒಂದು ಸಂದರ್ಭ. ಧ್ವಜಾರೋಹಣ ಕಾರ್ಯಕ್ರಮ ತಿರುಪತಿಯಿಂದ ನೇರ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕರೇ, ಅತ್ಯಂತ ಪರಮ ಪವಿತ್ರವಾಗಿರತಕ್ಕಂತಹ ತಿರುಮಲೆಯ ಗಾಳಿಗೋಪುರದ ದರ್ಶನವನ್ನು ನಾವು ಪಡೆದುಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸ್ವಾಮಿಯನ್ನು ನಾವು ದಿವ್ಯವಾಗಿರ್ತಕ್ಕಂತಹ ಈ ಗಾಳಿಗೋಪುರದ ದರ್ಶನದಿಂದಲೇ ಸ್ವಾಮಿಯನ್ನು ನೋಡಿದರೆ ಎಂತಹ ಆನಂದವನ್ನು ಅನುಭವಿಸುತ್ತೇಯೋ ಅಂತಹ ಆನಂದವನ್ನು ಗಾಳಿಗೋಪುರದ ದರ್ಶನದ ಮುಖಾಂತರ ಭಕ್ತರು ಪಡೆದುಕೊಳ್ತಕ್ಕಂತಹದ್ದು ಅನುಭವೈಕ ವೇದ್ಯವಾದಂತಹ ವಿಷಯವಾಗಿದೆ. ಇದು ಧೂಪ ದೀಪಾದಿಗಳನ್ನು ಸಮರ್ಪಣೆ ಮಾಡಿ ಇನ್ನೇನು ಸರಿಯಾದ ಸಮಯಕ್ಕೆ ಈ ಧ್ವಜಸ್ತಂಭದ ಮೇಲ್ಭಾಗಕ್ಕೆ ಕಳುಹಿಸ್ತಕ್ಕಂತಹ ಧ್ವಜಾರೋಹಣ ಕಾರ್ಯಕ್ರಮ ಮಾಡಲಾಗುತ್ತದೆ. ವೀಕ್ಷಿಸಿ ನಾವೆಲ್ಲರೂ ಕೂಡ ಧನ್ಯರಾಗೋಣ. ವಾದ್ಯಕಾರರು ವಾದ್ಯಗಳನ್ನು ವಾದಿಸುತ್ತಾ ಸ್ವಾಮಿಯ ಸೇವೆಯಲ್ಲಿ ತೊಡಗಿದ್ದಾರೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರೀಮನ್ನಾರಾಯಣನ ಸ್ಮರಣೆಯನ್ನು, ವಿಷ್ಣುವಿನ ಸ್ಮರಣೆಯನ್ನು, ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಮಂತ್ರಗಳನ್ನು ಉಚ್ಚರಿಸ್ತಾ ಇದ್ದಾರೆ. ಕೇಳುತ್ತಾ ನಾವು ಕೃತಕೃತ್ಯರಾಗೋಣ. ಸಾಕ್ಷಾತ್ ಕೃತಾತ್ಮೇಶ್ವರಾಃ ಶ್ರೀವೈಖಾನದ ಧರ್ಮರಾತ್ರ ನಿಪುಣಾಯೇನೇ ವಿಧಿಯಾಲಯಾಃ ಏತತ್ ಪ್ರತಿಪಾದಿಕಾ ಕೃತಧಯ ಶ್ರೀ ವಿಪ್ರನಾರಾಯಣಾಃ ವಿಖ್ಯಾತ ಪರಿಷತ್ಸು ವೇದ ವಿದುಷಾಂ ತೇಭ್ಯೋ ನಮಸ್ಕುರ್ಮಹೇ. ಸುತಾದಿನಾದ ಪಾದಾರವಿಂದಾರ್ಚನ ತತ್ಪರ ಶ್ರೀ ಸವೇನ ತೇಜೋ ವಿನತಾತ್ಮಜಾತೋ ಖಗೇಶ್ವರೋ ನ ಶುಭಮಾತನೋತು ಮನೋಪವಿನಾಗಾಂತಕೋ ವಿಷ್ಣುರಥ ಸುವರ್ಣಃ ಭಾಗವತಾಗ್ರಗಣ್ಯ ಖಗೇಶ್ವರೋ ನ ಶುಭಮಾತನೋತು ಪುರಚಾರುವಕ್ರ ಪ್ರಸನ್ನ ನೇತ್ರಾಂಬುಜಕಾಂತಿರಮ್ಯಃ ಅನನ್ಯಧಾರಣ ವಿಕ್ರಮಹ್ಯ ಖಗೇಶ್ವರೋ ನ ಶುಭಮಾತನೋತು ಇಂದ್ರಾಭರಣಾಂಚಿತಾಂಗೋ ಮನೋಜ್ಞಸೌವರ್ಣ ಕಿರೀಟಧಾರಿ ಮಹಾನುಭಾವೋ ಭಗವತ್ಪ್ರಸನ್ನ ಖಗೇಶ್ವರೋ ನ ಶುಭಮಾತನೋತು ಇಂದ್ರಮುಖ್ಯಾಧರ ಸಿದ್ಧ ಸಾಧ್ಯ ಗಂಧರ್ವ ವಿದ್ಯಾಧರ ಮಾನನೀಯಃ ಸಮುದ್ಧಾರಣ ಕಾರ್ಯಕರ್ತ ಖಗೇಶ್ವರೋ ನ ಶುಭಮಾತನೋತು ಸಂಪನ್ನಮತಿ ಪ್ರಸನ್ನೋ ಲಕ್ಷ್ಮೀ ಕಟಾಕ್ಷಾಂಚಿತ ಪುಣ್ಯಮೂರ್ತಿ ಹರಿಪ್ರಿಯೋ ವೈಷ್ಣವ ಧರ್ಮವೇದಿ ಖಗೇಶ್ವರೋ ನ ಶುಭಮಾತನೋತು ಜಗತ್ತಿದಾನಂದ ಗುಣಾಂಭುರಾಸಿ ಕ್ಷೋಭಿ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 ಕ್ಷೋ
कृपालु सत्यव्रतः कामचरो मनोज्ञः प्रतिज्ञान गुरुः सतां सखगेश्वरो न शुभमातनोतु क्षङ्गरुत्पन्तं सुवर्णसुरः प्रभो दीर्घबाहुं बृहत्कर्णं वन्दे नागाङ्गभूषणो अखिल जगदभिवृद्धिरस्तु श्रीमत्कमलायुवते करकमलकमलकमलकमल धूले पटलपाटलित भुजपरिगजलुट्टयस्य शङ्खचक्रसाङ्ग कौमोदकी नन्दकस्य भूतफलमदितदितितनय शतसहस्रस्य निधितरतनिहतरतनीतरवपुरुदित बहुलदरतधारादमित निखिललोकतापस्य देवदेवस्य भगवतो नारायणस्य श्रीपदक्षेत्राधिष्ठितस्य श्री सीता लक्ष्मण हनुमत् समेत श्री कोदण्डरामस्वामिनः नवान्निक महोत्सवाङ्गौ त्रिभुवन संबोधनार्थं त्रिभुवनाकार महाजलधि सुदाहरण समर्य समर विजिता
सकलासुरगणः सुवर्णवर्णः दीप्यमान दिव्यावयवः युगलधृतकनकरादीवः मेघलाकिङ्किणी कणरवः तरलताम्रचूडः समयसमुदितमहाम्बुवाः सङ्काशभीषणाकृतिः युगलविक्षेपवेगवातोद्धूतकाण्डविदः जलधिमण्डलः कृतमहात्मनागः नरकान्तकरदः प्रसन्नः देवतातमाक्पानार्थो सन्निधानं यधत्ता गरुडं व्यालदं गजवाहनं गजवाहनो खेतुरगं वृत्तमटे पृदुक प्रमद ग्रह भुग्रह संग्रहदो पंगो मर्दल विकसित गरुडं वज्रपक्षिरज प्रबोधन विष्णु भारत रोमः भुजगणादक भेरितरं दर गरुडकालमिदं महत् तद्गरुडकालमिदं महत् अंडमण्डल खण्ड विभ्रम वीतपक्कद वैनदो तालकाहलतालभेदन भेरिकानुगघोषणो गण्डमण्डल कुण्डलेश्वर बीजकुण्डल मण्डलो बन्धुर कुण्डलोरुगभूषण गण्डमण्डल चण्डिताहव भेरिकाहल डम्बरो गरुडकालमिदं महत् चक्षुष्कोम आत्मा सामते तनोर्वामवेद्यं बृहत्तन्तरे वक्षोरुष्यं पुच्छं चन्दागस्यङ्गानित्यया समायोगोनामा सुवर्णो जगरुत्पान् दिवं गच्छतुवप्परा अविश्वदीर्घापो अविश्वान् देवो अक्षरो आविभासो अविश्वागुमस्तुरूजः रागयामि शम्नाय शम्निनी शम्ने नाधत्तेन्द्राग्नियोर्भागदेरीष्ट वेदां देवानां भागदेयी सुजग्ने जागृता
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ರಘುನಾಥಾಯ ಸೀತಾಯಾಃ ಪತಯೇ ನಮಃ. ಶುಭ ಮುಹೂರ್ತದಲ್ಲಿ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಕ್ಕೆ ಸಂಬಂಧಪಟ್ಟಂತಹ ಮುಖ್ಯವಾದಂತಹ ಉತ್ಸವ ಧ್ವಜಾರೋಹಣ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ವೈಖಾನಸ ಆಗಮ ಹೇಳಿದ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಗರುಡದೇವರ ಪೂಜೆಯನ್ನು ಗಂಬದಲ್ಲಿರತಕ್ಕಂತಹ ಗರುಡದೇವರ ಪೂಜೆಯನ್ನು ಮಾಡಿ ಪುಷ್ಪಮಾಲೆಯ ಮೇಲೆ ಗರುಡ ಚಿತ್ರದಿಂದ ಕೂಡಿರತಕ್ಕಂತಹ ಧ್ವಜಪಟವನ್ನು ಕಟ್ಟಿ ಧ್ವಜಸ್ತಂಭದ ಮೇಲೆ ಶುಭ ಮುಹೂರ್ತಕ್ಕೆ ಹಾರಿಸಿ ಅದಾದ ನಂತರ ದರ್ಭೆಗಳಿಂದ ಗರುಡ ಗಂಬವನ್ನು ಸುತ್ತು ಕಟ್ಟಿ ಅದರ ಮೇಲೆ ದಾರದಿಂದ ದೃಢವಾಗಿ ಕಟ್ತಾ ಇರುವಂತಹ ಬಂಧನವನ್ನು ಮಾಡ್ತಾ ಇರತಕ್ಕಂತಹ ದೃಶ್ಯವನ್ನು ನಾವೆಲ್ಲರೂ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಇದೊಂದು ಅದ್ಭುತವಾಗಿರತಕ್ಕಂತಹ ಘಟ್ಟ. ಲೋಕದಲ್ಲಿರುವ ಪ್ರತಿಯೊಬ್ಬರನ್ನು ಕೂಡ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆಂದು ಆಹ್ವಾನಿಸುವಂತಹ ಒಂದು ಘಟ್ಟ ಇದಾಗಿದೆ. ನಾವೆಲ್ಲರೂ ಕೂಡ 9 ದಿನಗಳ ಗಟ್ಟಲೆ ನಡೆಯತಕ್ಕಂತಹ ನವಾಹ್ನಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೋದಂಡರಾಮಸ್ವಾಮಿಯ ಪೂರ್ಣ ಕೃಪೆಗೆ ಪಾತ್ರರಾಗಿ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಾವು ಸ್ಮರಿಸುತ್ತಾ ಶ್ರೀರಾಮಚಂದ್ರನೇ ನಮಗೆ ತಂದೆ ತಾಯಿ ಎಲ್ಲವೂ ಕೂಡ ಅನ್ನುವಂತಹ ಭಾವನೆಯಿಂದ ಭಕ್ತರಾದ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ವಾಮಿಯನ್ನೇ ಆಶ್ರಯಿಸಿ ಕೃತಕೃತ್ಯರಾಗೋಣ. ಸಣ್ಣ ಜೀಯರು ದೊಡ್ಡ ಜೀಯರ ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿಕೊಂಡಂಥವರಾಗಿ ಕೋದಂಡರಾಮಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗ್ತಾ ಇದ್ದಾರೆ. ಇನ್ನು ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡ್ತಾ ನಮ್ಮೆಲ್ಲರಿಗೆ ಆನಂದವನ್ನು ಉಂಟು ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರ परं प्रवक्ष्यामि आचार्यस्य महात्मनः यप्परेत् नित्यानादे मंगलम